ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇವತ್ತು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಮಹತ್ವದ ಸಭೆ ಇದೆ. ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೆಯಲಿರುವಂತಹ ಶಾಸಕರ ಸಭೆ ಇದು. ಈ ಸಭೆಯಲ್ಲಿ ಹಾಗಾದ್ರೆ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ, ಯಾವ ರೀತಿಯಾಗಿ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನುವಂಥ ಒಂದು ಕುತೂಹಲ ಇದೆ. ಖಾಸಗಿ ಹೋಟೆಲ್ನಲ್ಲಿ ನಡೆಯಲಿರುವಂತಹ ಶಾಸಕಾಂಗ ಸಭೆ ಇದು. ಸಂಪುಟ ವಿಸ್ತರಣೆ ಆದ ನಂತರದಲ್ಲಿ ನಡೀತಾ ಇರುವಂತಹ ಸಭೆಯಲ್ಲಿ ಸಂಪುಟ ವಿಸ್ತರಣೆಯ ಗೊಂದಲಗಳಾಗಿರ್ಬೋದು. ಈಗಾಗಲೇ ಸಾಕಷ್ಟು ಗೊಂದಲಗಳಾಗುತ್ತೆ, ಕ್ಲಾಶಸ್ಗಳು ನಡೆದಿದೆ. ಜಿಲ್ಲಾ ಪ್ರಾತಿನಿಧ್ಯ ಆಗಿರ್ಬೋದು, ಸಚಿವರ ಆಯ್ಕೆ ಮಾಡೋದ್ರಲ್ಲೂ ಕೂಡ ತಾರತಮ್ಯ ಸೃಷ್ಟಿಯಾಗಿದೆ ಅಂತ ಹೇಳಿ ಸಾಕಷ್ಟು ಜನ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಹಾಗಾಗಿ ಮಹಿಳಾ ಪ್ರಾತಿನಿಧ್ಯವೂ ಕೂಡ ಒಂದು ವಿಚಾರ. ಹಿರಿಯರ ನಾಯಕರ ಕಡೆಗಣನೆಯಾಗಿದೆ. ಹಿರಿಯರಿಗೆ ಇಲ್ಲಿ ಸರಿಯಾದ ರೀತಿಯಲ್ಲಿ ಸ್ಥಾನಮಾನ ಸಿಕ್ಕಿಲ್ಲ. ನಿಗಮ ಮಂಡಳಿಗೆ ಶಾಸಕರ ನೇಮಕ, ಅನುದಾನ ಹಂಚಿಕೆ ಸೇರಿ ಹಲವಾರು ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ಇವತ್ತು ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸ್ತಾ ಇರುವಂತ ಪ್ರತಿಪಕ್ಷಕ್ಕೆ ಯಾವ ರೀತಿಯಾಗಿ ತಿರುಗೇಟನ್ನ ನೀಡಬೇಕು ಅನ್ನುವಂಥ ವಿಚಾರವೂ ಒಂದು. ಚರ್ಚೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಸಲಹೆ ಸೂಚನೆಯನ್ನ ನೀಡಿ ಅಂತ ಹೇಳಿ ಕೋರಿಕೆ ಮಾಡಲಾಗಿದೆ. ಬರ ಆಗಿರಬಹುದು, ಬೆಳೆ ಹಾನಿ, ರೈತರು ಸಂಕಷ್ಟದಲ್ಲಿದ್ದಾರೆ, ಆ ಕುರಿತಾಗಿ ಚರ್ಚೆ, ಪರಿಹಾರ, ಇನ್ನು ಕಾವೇರಿ ನದಿ ನೀರು ವಿಚಾರ ಆಗಿರಬಹುದು, ನಿನ್ನೆ ತಾನೇ ಹೊರಬಿದ್ದಂಥ ಸುಪ್ರೀಂ ಕೋರ್ಟ್ನ ತೀರ್ಮಾನ, ಇನ್ನು ಬಿಡದಿ ಭೂಸ್ವಾಧೀನಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳು ಮಾಡ್ತಾ ಇರುವಂತಹ ಹೋರಾಟ, ನೈಸ್ ಟೋಲ್ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿರೋದ್ರಿಂದ ಈ ಎಲ್ಲ ವಿಚಾರಗಳ ಕುರಿತಂತೆ ಇವತ್ತು ಮಹತ್ವದ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಮಹತ್ವದ ಸಭೆ ಇದು. ಸಭೆಯಲ್ಲಿ ಸಾಕಷ್ಟು ಜನ ಭಾಗಿಯಾಗ್ತಾ ಇರೋದ್ರಿಂದ ಕೆಲವೊಂದಿಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಲೇಬೇಕಾಗತ್ತೆ. ಬಹಳ ಪ್ರಮುಖವಾಗಿ ಸಂಪುಟ ವಿಸ್ತರಣೆ ಆದ ನಂತರದಲ್ಲಿ ಆಗಿರುವಂಥ ಅಸಮಾಧಾನ, ಹೇಗೆ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಗೊಂದಲದ ಗೂಡಾಗಿತ್ತು, ಅದನ್ನು ಪರಿಹರಿಸುವಂಥ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಪ್ರಯತ್ನಗಳು ನಡೆದಿದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಚರ್ಚೆ ಆಗಲಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿ. ರಾಜಪ್ಪ, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಮಹತ್ವದ ಸಭೆ ಇವತ್ತು ನಡೆಯಲಿದೆ. ಹಾಗಾಗಿ ಈ ಸಭೆಯಲ್ಲಿ ಯಾವೆಲ್ಲ ವಿಚಾರದ ಕುರಿತಂತೆ ಚರ್ಚೆ ಆಗಬಹುದು? ಸಭೆಯನ್ನ ಕರೆಯಲಾಗಿದೆ. ಖಾಸಗಿ ಹೋಟೆಲ್ ಇಂದು ಸಂಜೆ 6 ಗಂಟೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಭೆ ಆಯೋಜನೆ ಮಾಡಲಾಗಿದೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ ಅವರು ಬಹುತೇಕ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಡೌಟ್. ಯಾಕಂದ್ರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಬಿ.ಕೆ. ಹರಿಪ್ರಸಾದ್ ಅವರು ದೆಹಲಿಯ ಕಾರ್ಯಕ್ರಮಕ್ಕೋಸ್ಕರ ಅವ್ರು ದೆಹಲಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅವರಿಬ್ಬರು ಸಹ ಬಹುತೇಕ ಭಾಗವಹಿಸೋದಿಲ್ಲ. ಇನ್ನು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಈ ಒಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಈಗಾಗಲೇ ಸಚಿವ ಸಂಪುಟ ವಿಸ್ತರಣೆ ಆದ ನಂತರ ನಡೆಸಿರುವಂತಹ ಮೊದಲ ಶಾಸಕಾಂಗ ಸಭೆ ಇದು. ಆ ಒಂದು ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಆದಂತಹ ಗೊಂದಲ ಮತ್ತು ಸಚಿವ ಸ್ಥಾನ ವಂಚಿತರ ಅಸಮಾಧಾನವನ್ನು ಶಮನಗೊಳ್ಳಲಿಕ್ಕೋಸ್ಕರ ಕಾಂಗ್ರೆಸ್ ಸರ್ಕಾರ ಸಾಕಷ್ಟು ಪ್ರಯತ್ನವನ್ನು ನಡೆಯಿತು. ಅಂತಿಮವಾಗಿ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಒಂದು ಸಚಿವ ಸ್ಥಾನ ಉಳಿಸ್ಕೊಂಡು ಮತ್ತು ಕೆಲವರ ಸಚಿವರನ್ನ ಬದಲಾವಣೆ ಮಾಡಿ ಮತ್ತೆ ಸಚಿವ ಸ್ಥಾನವನ್ನು ಕೊಡ್ತೇವೆ ಅಂತ ಭರವಸೆಯನ್ನು ಮುಂದಿಟ್ಕೊಂಡು ಈಗಾಗಲೇ ಸಚಿವ ಸಂಪುಟ ರಚನೆ ಮಾಡಿ ಸುಮ್ಮನಾಗಿದ್ದಾರೆ. ಹೀಗಾಗಿ ಇನ್ನೂ ಸಹ ಕಾಂಗ್ರೆಸ್ ಶಾಸಕರುಗಳಲ್ಲಿ ಅಸಮಾಧಾನ ಇನ್ನೂ ಸಹ ಹಾಗೆ ಮಡುಗಟ್ಟಿದೆ. ಹೀಗಾಗಿ ಇಂದು ಈ ಶಾಸಕಾಂಗ ಸಭೆಯಲ್ಲಿ ಆ ಒಂದು ವಿಷಯ ಮತ್ತೆ ಮರು ಪ್ರಸ್ತಾಪ ಆಗುವ ಮತ್ತು ಗದ್ದಲಕ್ಕೆ ಅವಕಾಶ ಆಗುವಂತ ಸಾಧ್ಯತೆ ಇದೆ. ಮತ್ತು ವಿಧಾನಮಂಡಲ ಅಧಿವೇಶನ ಆರಂಭವಾಗ್ತದೆ. ಈ ಸಂದರ್ಭದಲ್ಲಿ ಬಹುತೇಕ ಶಾಸಕರು ಕಾಂಗ್ರೆಸ್ ಸರ್ಕಾರದ ಪರವಾಗಿ ಬೆಂಬಲ ಸೂಚಿಸೋದು ಡೌಟ್ ಇದೆ ಅಂತ ಒಂದು ಆತಂಕ ಇರುವ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿಗಳು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಾಸಕರ ಮನವೊಲಿಸುವಂತದ್ದು ಮತ್ತು ಅವರಿಗೆ ಅಭಿವೃದ್ಧಿಗೆ ಅನುದಾನಗಳು, ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನಗಳು ಮತ್ತು ಮುಂದಿನ ದಿನಗಳಲ್ಲಿ ಈ ಒಂದು ಅಧಿವೇಶನ ಬಳಿಕ ಸಚಿವ ಸಂಪುಟವನ್ನ ಮತ್ತೆ ಮೇಜರ್ ಸಣ್ಣದೊಂದು ಸರ್ಜರಿ ಮಾಡ್ತೇವೆ ಅಂತ ಸಂದೇಶವನ್ನು ಸಹ ಮುಖ್ಯಮಂತ್ರಿಗಳು ರವಾನೆ ಮಾಡುವ ಮೂಲಕ ಶಾಸಕರನ್ನ ಸಮಾಧಾನ ಮಾಡುವಂತ ಪ್ರಯತ್ನ ಮಾಡುವಂತ ಸಾಧ್ಯತೆ ಇದೆ. ಹೀಗಾಗಿ ಇಂದಿನ ಶಾಸಕಾಂಗ ಸಭೆಯಲ್ಲಿ ಪ್ರಮುಖವಾಗಿ ಈ ಒಂದು ನಾಗೇಂದ್ರನ ವಿರುದ್ಧವಾಗಿ ಬಿಜೆಪಿ ಮತ್ತು ಜೆಡಿಎಸ್ ಅವರು ಹೋರಾಟ ಮಾಡ್ತಿದ್ದಾರೆ. ಆ ಸಂದರ್ಭದಲ್ಲಿ ಪಕ್ಷವನ್ನ ಬೆಂಬಲಿಸಿ ಅಂತ ಸಂದೇಶವನ್ನ ಮುಖ್ಯಮಂತ್ರಿಗಳು ಕೊಡುವಂತ ಸಾಧ್ಯತೆ ಇದೆ. ಇನ್ನು ಸಚಿವ ಸಂಪುಟ ವಿಸ್ತರಣೆ ಆಗಿರುವಂತಹ ಗೊಂದಲಗಳನ್ನ ಬಗೆಹರಿಸ್ತೇವೆ ಮತ್ತು ಹಿರಿಯ ನಾಯಕರುಗಳನ್ನ ನಾವು ಯಾವುದೇ ಕಾರಣಕ್ಕೂ ಕಡೆಗಣಿಸೋದಿಲ್ಲ, ಅವ್ರಿಗೆ ಸೂಕ್ತ ಸ್ಥಾನಮಾನ ಕೊಡ್ತೇವೆ ಅಂತ ಭರವಸೆ ನೀಡುವಂತ ಸಾಧ್ಯತೆ ಇದೆ. ಮೂರನೇದಾಗಿ ನಿಗಮ ಮಂಡಳಿ ಅಧ್ಯಕ್ಷರ ನೇಮಕಾತಿಯಲ್ಲಿ ಶಾಸಕರಿಗೆ ಹೆಚ್ಚಿನ ಸ್ಥಾನಮಾನ ಕೊಡ್ತೇವೆ ಮತ್ತು ಅವ್ರಿಗೆ ಆಗಿರುವಂತ ಅನ್ಯಾಯವನ್ನು ಸರಿಪಡಿಸ್ತೇವೆ ಅಂತ ಭರವಸೆನ ಮುಖ್ಯಮಂತ್ರಿಗಳು ಕೊಡಬಹುದು. ನಾಲ್ಕನೇದಾಗಿ ಈ ಒಂದು ಅಧಿವೇಶನ ಮುಗಿದ ಬಳಿಕ ಜಿಲ್ಲೆಗಳಿಗೆ ಹೆಚ್ಚಿನ ಅನುದಾನ ಕೊಡುವ ಮೂಲಕ ಶಾಸಕರ ಅಸಮಾಧಾನಕ್ಕೆ ಮತ್ತು ಏನು ಅನುದಾನ ಬಂದಿಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಅಂತ ಒಂದು ಆರೋಪ ಇದೆ, ಅದಕ್ಕೆ ಅದನ್ನ ಶಮನ ಮಾಡುವಂತ ಕೆಲಸವನ್ನ ಮುಖ್ಯಮಂತ್ರಿಗಳು ಮಾಡಬಹುದು. ಐದನೇದಾಗಿ ಎಲ್ಲ ಕಡೆ ಬರ ಇರುವ ಕಾರಣಕ್ಕೋಸ್ಕರ ಹೆಚ್ಚಿನ ಒಂದು ಈ ಒಂದು ವಿಬಿಜಿ ರಾಮ್ಜಿ ಯೋಜನೆ ಅಡಿ ಹೆಚ್ಚಿನ ಕಾಮಗಾರಿ ಕೈಗೆತ್ಕೋಬೇಕು ಅಂತ ಒಂದು ಸಂದೇಶವನ್ನು ಕೊಡುವಂತ ಸಾಧ್ಯತೆ ಇದೆ. ಆರನೇದಾಗಿ ಏನು ಸ್ಥಳೀಯ ಸಂಸ್ಥೆಗಳು ಮುಂಬರುವಂತ ಸ್ಥಳೀಯ ಸಂಸ್ಥೆಗಳು ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಇರ್ಬೋದು ಅಥವಾ ನಗರ ಪಾಲಿಕೆ, ಮಹಾನಗರ ಪಾಲಿಕೆ, ಪಟ್ಟಣ ಪಂಚಾಯತಿ, ಪುರಸಭೆಗಳ ಚುನಾವಣೆ ನವೆಂಬರ್ ಡಿಸೆಂಬರ್ ನಡೆಸಬೇಕು ಅಂತ ಚಿಂತನೆ ಇದೆ. ಆ ಒಂದು ನಿಟ್ಟಿನಲ್ಲೂ ಸಹ
ಪಕ್ಷ ಸಂಘಟನೆ ಮಾಡಿ ಅಂತ ಸಂದೇಶವನ್ನು ಕೊಡುವಂತ ಸಾಧ್ಯತೆ. ಈಗಾಗಲೇ ಜಿಲ್ಲಾಧ್ಯಕ್ಷರ ನೇಮಕಾತಿ ಪ್ರಕ್ರಿಯೆ ಆರಂಭವಾಗಿದೆ. ಹೀಗಾಗಿ ಪಕ್ಷ ಸಂಘಟನೆಗೂ ಹೆಚ್ಚಿನ ಆದ್ಯತೆ ಕೊಡಿ ಅಂತ ಅನ್ನೋದು ಮತ್ತು ಭಾರತ್ ಜೋಡೋ ಸಂಘಟನೆಯ ಸಂಘವನ್ನ ಮಾಡ್ಲಿಕ್ಕೆ ರಾಜ್ಯ ಸರ್ಕಾರ ಯೋಜನೆ ರೂಪಿಸಿದೆ. ಅದನ್ನು ಸಹ ಹೆಚ್ಚಿನ ಮಟ್ಟದಲ್ಲಿ ಮಾಡೋ ಮೂಲಕ ಪಕ್ಷಕ್ಕೆ ಅನುಕೂಲ ಮಾಡ್ಕೊಳ್ಬೇಕು ಅಂತ ಚಿಂತನೆ ಇದೆ. ಒಟ್ಟಾರೆಯಾಗಿ ಎಲ್ಲ ವಿಷಯಗಳನ್ನು ಸಹ ಮುಖ್ಯಮಂತ್ರಿಗಳಿಂದ ಸಭೆಯಲ್ಲಿ ಚರ್ಚಿಸಬಹುದು. ಬಹುತೇಕ ಶಾಸಕರು ಅಸಮಾಧಾನಿತ ಶಾಸಕರು ಇಂದು ಸಭೆಗೆ ಹಾಜರಾಗ್ತಾರ ಇಲ್ವಾ ಅನ್ನೋದೇ ಮಹತ್ವದ ವಿಷಯ. ಒಂದು ವೇಳೆ ಹಾಜರಾದ್ರೆ ಅವ್ರನ್ನ ಯಾವ ತರ ಸಮಾಧಾನ ಮಾಡ್ತಾರೆ, ಅವ್ರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡ್ತೇವೆ ಅಂತ ಭರವಸೆ ಕೊಡ್ತಾರ ಅಥವಾ ಕೇವಲ ಇಂದು ಅಧಿವೇಶನಕ್ಕೆ ಸೀಮಿತವಾದ ವಿಷಯಗಳು ಮಾತ್ರ ಪ್ರಸ್ತಾಪ ಮಾಡಿ. ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.